ಹಾಯ್ ಫ್ರೆಂಡ್ಸ್, ಲೀಡರ್ ಇದು ರೀಸೆಂಟಾಗಿ ತಮಿಳ್ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರೋಂಥ ಒಂದು ಸಿನಿಮಾ ಸ್ಟಾರಿಂಗ್ ಶರವಣನ್ ಆ್ಯಂಡ್ ಪಾಯಲ್ ರಾಜ್ಪೂತ್. ಕತೆ ಶುರುವಿನಲ್ಲಿ ಶಕ್ತಿವೇಲ್ ಒಂದು ಕಾರ್ ಗ್ಯಾರೇಜಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೆ 6ರಿಂದ 7 ವರ್ಷದ ಒಬ್ಳು ಮಗಳು ಇರ್ತಾಳೆ, ಮತ್ತು ಅವನ ಹೆಂಡತಿ ಕೆಲವು ವರ್ಷಗಳ ಮುಂಚೆ ಸತ್ತೋಗಿರ್ತಾಳೆ. ಅವನ ಮಗಳನ್ನ ಬಿಟ್ಟರೆ ಶಕ್ತಿವೇಲ್ಗೆ ಬೇರೆ ಯಾರೂ ಇರೋದಿಲ್ಲ, ಮತ್ತು ಅವನು ಅವ್ರ ಮಗಳನ್ನ ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತಾ ಇರ್ತಾನೆ. ಶಕ್ತಿವೇಲ್ ಕೆಲಸ ಮಾಡ್ತಿರೋಂತಹ ಕಾರ್ ಗ್ಯಾರೇಜಿಗೆ ಸಾಲ್ಟ್ ಅನ್ನೋ ಒಬ್ಬ ಲೋಕಲ್ ರೌಡಿ ಮೇಜರ್ ಬಿಸ್ನೆಸ್ ಕೊಡ್ತಾ ಇರ್ತಾನೆ. ಚೆನ್ನೈನ ಹಾರ್ಬರ್ ಒಂದರಲ್ಲಿ ಕಂಟೈನರ್ಸ್ನ ಉಪಯೋಗಿಸ್ಕೊಂಡು ಆ ಲೋಕಲ್ ರೌಡಿ ಒಂದು ಮಾಫಿಯಾ ನಡೆಸ್ತಾ ಇರ್ತಾನೆ. ಪೊಲೀಸ್ ಅವರು ಆ ಒಂದು ಮಾಫಿಯಾನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಪೊಲೀಸ್ ಅವ್ರಿಗೆ ಗೊತ್ತಾಗುವಂತಹ ವಿಷಯ ಏನಂದರೆ, ಆ ಲೋಕಲ್ ರೌಡಿ ನಡೆಸ್ತಾ ಇರುವಂತಹ ಮಾಫಿಯಾಗೆ ಒಬ್ಬ ಮಾಸ್ಟರ್ ಮೈಂಡ್ ಇರ್ತಾನೆ. ಇಲ್ಲಿಂದ ಶಕ್ತಿವೇಲ್ ಮಾಫಿಯಾ ಗ್ಯಾಂಗ್ ಮತ್ತು ಪೊಲೀಸ್ ಮಧ್ಯೆ ನಡೆಯುವಂತಹ ಕ್ಯಾಟ್ ಆ್ಯಂಡ್ ಮೌಸ್ ಗೇಮೇನೆ ಈ ಒಂದು ಫಿಲಮ್ನ ಮೇನ್ ಪ್ಲಾಟ್. ಆ್ಯಕ್ಟಿಂಗ್ ವಿಷಯಕ್ಕೆ ಬರೋದಾದರೆ, ಶಕ್ತಿವೇಲ್ ರೋಲ್ ಮಾಡಿರೋದು ಶರವಣನ್. ಸಿಚುಯೇಷನ್ ಯಾವುದೇ ಇರಲಿ, ಸೀನ್ ಯಾವುದೇ ಇರಲಿ, ಅವರ ಎಕ್ಸ್ಪ್ರೆಷನ್ನು, ಬಾಡಿ ಲ್ಯಾಂಗ್ವೇಜು, ಆ್ಯಕ್ಟಿಂಗು ಚೇಂಜ್ ಆಗೋದೇ ಇಲ್ಲ. ಅಂದರೆ ಒಂದೇ ರೀತಿಯ ಎಕ್ಸ್ಪ್ರೆಷನ್ಸು ಫಿಲಮ್ ಉದ್ದಕ್ಕೂ ಕೊಟ್ಕೊಂಡು ಹೋಗಿದ್ದಾರೆ. ನನಗೆ ಅವರ ಆ್ಯಕ್ಟಿಂಗು ಇಂಪ್ರೆಸಿವ್ ಅಂತ ಅನ್ನಿಸ್ಲಿಲ್ಲ. ಶಕ್ತಿವೇಲ್ನ ವೈಫ್ ಮೀರಾಳ ಕ್ಯಾರೆಕ್ಟರ್ ಮಾಡಿರೋದು ಪಾಯಲ್ ರಾಜ್ಪೂತ್. ಅವರ ಆ್ಯಕ್ಟಿಂಗ್ ನನಗೆ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಅವರ ರೋಲ್ಗೆ ಅವರು 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದರೆ, ಕತೆ ತುಂಬ ರುಟೀನ್ ಸ್ಟೋರಿ ಮಾಡ್ಕೊಂಡಿದ್ದಾರೆ. ಎಕ್ಸಿಕ್ಯೂಷನ್ಗೆ ಬರೋದಾದರೆ, ಫಸ್ಟ್ ಹಾಫ್ ಆಫ್ ದ ಮೂವಿ ಸ್ಕ್ರೀನ್ ಪ್ಲೇ ಗ್ರಿಪ್ಪಿಂಗ್ ಆಗಿ ಬಂದಿದೆ. ಫಸ್ಟ್ ಹಾಫ್ ಆಫ್ ದ ಮೂವಿ ಕಂಪ್ಲೀಟ್ ಹೀರೋ ಕ್ಯಾರೆಕ್ಟರ್ನ ಎಲಿವೇಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ. ಮೇನ್ ಸ್ಟೋರಿ ಎಲ್ಲೂ ಕೂಡ ರಿವೀಲ್ ಮಾಡೋದಿಲ್ಲ. ಆ್ಯಕ್ಟಿಂಗ್ ವೈಸ್ ಹೇಳೋದಾದರೆ, ಎಲ್ಲ ಸಪೋರ್ಟಿಂಗ್ ಆ್ಯಕ್ಟರ್ಸು ಸಹ ಅವರ ರೋಲ್ಗೆ ಅವರು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಸ್ಕ್ರೀನ್ ಪ್ಲೇ ವೈಸ್ ನೋಡೋದಾದರೆ, ಫಸ್ಟ್ ಹಾಫ್ ಆಫ್ ದ ಮೂವಿ ಎಲ್ಲೂ ಕೂಡ ಬೋರ್ ಆಗಲ್ಲ, ಎಂಗೇಜಿಂಗ್ ಆಗಿ ಬಂದಿದೆ. ಸೆಕೆಂಡ್ ಹಾಫ್ ಆಫ್ ದ ಮೂವಿ ಸ್ಟಾರ್ಟ್ ಆಗೋದೇ ಶಕ್ತಿವೇಲ್ನ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿಯಿಂದ. ಫ್ಲ್ಯಾಶ್ ಬ್ಯಾಕ್ ಸ್ಟೋರಿಯಲ್ಲಿ ಅವನು ಮಾಡಿದಂತಹ ಲಾಸ್ಟ್ ಮಿಷನ್ನ ತೋರಿಸ್ತಾರೆ. ಅದು 30 ಮಿನಿಟ್ಸ್ ನಡೆಯುತ್ತೆ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗಲ್ಲಿ. ಆ ಒಂದು ಸ್ಟೋರಿ ಫಾದರ್ ಆ್ಯಂಡ್ ಡಾಟರ್ ಸೆಂಟಿಮೆಂಟ್ಸ್ಗಾಗಲಿ ಅಥವಾ ಮೇನ್ ಸ್ಟೋರಿಗಾಗಲಿ ಎಲ್ಲೂ ಸಹ ಆ್ಯಡ್ ಆಗಲ್ಲ. ಸೆಕೆಂಡ್ ಹಾಫಲ್ಲಿ ಫಸ್ಟ್ 30 ಮಿನಿಟ್ಸ್ ಕಂಪ್ಲೀಟ್ಲಿ ಔಟ್ ಆಫ್ ಟ್ರ್ಯಾಕ್ ಹೋಗುತ್ತೆ. ನನಗಂತೂ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಡಿಸಪಾಯಿಂಟಿಂಗ್ ಅಂತ ಅನ್ನಿಸ್ತು. ಫಿಲಮ್ ಮುಗಿಯೋದಕ್ಕಿಂತ ಮುಂಚೆ 30 ಮಿನಿಟ್ಸ್ ಇರೋ ಹಾಗೆ ಮೇನ್ ಕತೆಗೆ ಬರ್ತಾರೆ. ಫಸ್ಟ್ ಹಾಫಲ್ಲಾದರೂ ಡೈರೆಕ್ಷನ್ನು ಚೆನ್ನಾಗಿ ಬಂದಿತ್ತು. ಸೆಕೆಂಡ್ ಹಾಫಲ್ಲಿ ಡೈರೆಕ್ಟರು ಸಹ ಬಿಟ್ಕೊಟ್ಬಿಟ್ಟಿದ್ದಾರೆ. ಮೇನ್ ವಿಲನ್ ಕ್ಯಾರೆಕ್ಟರ್ ರಿಲೇಟೆಡ್ ಆಗಿ ಕ್ಲೈಮ್ಯಾಕ್ಸಲ್ಲಿ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಅದು ಈ ಮೂವಿಗೆ ಬೆಸ್ಟ್ ಕಾಮಿಡಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವ್ರ ಮನಸ್ಸಿಗೆ ಬಂದಂಗೆ ಕ್ಯಾರೆಕ್ಟರೈಸೇಷನ್ ಮಾಡ್ಕೊಂಡು ಹೋಗಿದ್ದಾರೆ. ಗರುಡನ್ ಫಿಲಮ್ ನೋಡಿದ್ಮೇಲೆ ನನಗೆ ಡೈರೆಕ್ಟರ್ ಬಗ್ಗೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು. ನನಗೆ ಆ ಎಕ್ಸ್ಪೆಕ್ಟೇಷನನ್ನು ನೀರಿನಲ್ಲಿ ಹೋಮ ಮಾಡ್ದಂಗೆ ಆಯಿತು. ಅದು ಸಾಲದೇ ಹೀರೋಯಿನ್ ರಿಲೇಟೆಡ್ ಇನ್ನೊಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಅದಂತೂ 8ನೇ ಅದ್ಭುತ ಅಂತಲೇ ಕರಿಬೋದು. ಈ 2 ಶಾಕ್ಗಳು ಸಾಕಾಗಲ್ಲ ಅಂತ ಡೈರೆಕ್ಟರು ಆಡಿಯನ್ಸ್ಗೆ ಈ ಒಂದು ಫಿಲಮ್ನ ನೆಕ್ಸ್ಟ್ ಪಾರ್ಟಿಗೆ ಲೀಡ್ ಕೊಟ್ಟು ಇನ್ನೊಂದು 3ನೇ ಶಾಕ್ ಕೊಡ್ತಾರೆ. ಇನ್ನು ಓವರಾಲ್ ಆಗಿ ನನಗೆ ಈ ಫಿಲಮ್ಮು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ. ನನ್ನ ಕಡೆಯಿಂದ ಈ ಫಿಲಮ್ಗೆ ನಾನು ಕೊಡ್ತಾ ಇರೋಂಥ ರೇಟಿಂಗು 2.5 ಔಟ್ ಆಫ್ 5. ಯಾರೆಲ್ಲ ಈ ಫಿಲಮ್ ನೋಡಿದ್ದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.